ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗುವುದಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಿಗದಿಯಂತೆ ಇವತ್ತು ರಾಷ್ಟ್ರಪತಿಗಳನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಾಗಿದೆ. ನಾಡಿದ್ದು ಅಂತ ಅಂದ್ರೆ ಭಾನುವಾರ ವಿದ್ಯುಕ್ತ ಕಾರ್ಯಕ್ರಮದಲ್ಲಿ ಮೋದಿ ಪದಗ್ರಹಣ ನೆರವೇರ್ತಾ ಇದ್ದು, ಈ ಮುಖೇನವಾಗಿ ನೆಹರು ಅವರ ಸಾಧನೆಯನ್ನ ಪ್ರಧಾನಿ ಮೋದಿ ಸರಿಗಟ್ಟಲಿದ್ದಾರೆ. ಇವತ್ತು ಎನ್ಡಿಎ ನಾಯಕರೆಲ್ಲ ಮೋದಿಗೆ ಬಹುಪರಾಕ್ ಹೇಳಿದ್ದಾರೆ. ಹೊಸ ಅಧ್ಯಾಯ. ಮೂರನೇ ಬಾರಿ ಪ್ರಧಾನಿ ಗದ್ದುಗೆ ಏರಲು ಹೊರಟಿರುವ ನರೇಂದ್ರ ಮೋದಿ ಅವರ ಹೊಸ ಅಧ್ಯಾಯ. ಪ್ರಚಂಡ ಬಹುಮತದೊಂದಿಗೆ 2 ಅವಧಿಯಲ್ಲಿ ಪ್ರಧಾನಿಯಾಗಿದ್ರು. ಎನ್ಡಿಎ ನಾಯಕರನ್ನ ಸೇರಿಸಿಕೊಂಡು ಸರ್ಕಾರವನ್ನ ಯಶಸ್ವಿಯಾಗಿ ನಿಭಾಯಿಸಿರೋ ಮೋದಿ ಇದೀಗ ಮತ್ತೆ ಎನ್ಡಿಎ ಮಿತ್ರರನ್ನ ಸೇರಿಕೊಂಡು ಮೂರನೇ ಬಾರಿ ಸರ್ಕಾರ ರಚನೆಗೆ ಸರ್ವಸನ್ನದ್ಧರಾಗಿದ್ದಾರೆ. ನರೇಂದ್ರ ಮೋದಿಗೆ ಮಿತ್ರರು ಅದ್ಯಾವ ಪರಿ ಬೆಂಬಲ ಬಲ ಕೊಟ್ಟಿದ್ದಾರೆ ಅಂದ್ರೆ ಚುನಾವಣೆಯಲ್ಲಿ ಕಳೆದ ಬಾರಿಗಿಂತ ಕಡಿಮೆ ಸ್ಥಾನ ಪಡೆದ ಬೇಸರವನ್ನೇ ಮರೆಯುವಂತೆ ಮಾಡಿದ್ದಾರೆ. और आपके नेतृत्व में सब लोग काम करेंगे, सब लोग चलेंगे. Today India is having a right leader, right time. That is Narendra Modi. I support श्री नरेंद्र मोदी जी. ये गठबंधन एक फेविकोल का जोड़ है, ये बिल्कुल टूटेगा नहीं. ಎನ್ಡಿಎ ಸಂಸದೀಯ ನಾಯಕನಾಗಿ ನರೇಂದ್ರ ಮೋದಿ ಆಯ್ಕೆ. ಮೋದಿಗೆ ನಿತೀಶ್, ನಾಯ್ಡು, ಎಚ್ಡಿಕೆ ಸೇರಿ ಮಿತ್ರರ ಬಹುಪರಾಕ್. ಸರ್ಕಾರ ರಚನೆಗೆ ಹಕ್ಕು ಮಂಡನೆ, ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ. ರಾಷ್ಟ್ರಪತಿ ಭವನಕ್ಕೆ ಇಂದು ತಮ್ಮ ಮಿತ್ರರ ಜೊತೆ ತೆರಳಿದ್ದ ಮೋದಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ. ಮೂರನೇ ಬಾರಿ ಪ್ರಧಾನಿ ಗದ್ದುಗೆ ಏರಲು ಮುಹೂರ್ತ ಫಿಕ್ಸ್ ಆಗಿದ್ದು ಭಾನುವಾರ ಪದಗ್ರಹಣ ನಡೆಯಲಿದೆ. ಮೋದಿ ಜೊತೆ ಸಂಪುಟ ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. मोटे तौर पर मैंने राष्ट्रपति जी को कहा है कि हमें 9 तारीख शाम को सुविधा रहेगी. ಹೀಗೆ ರಾಷ್ಟ್ರಪತಿ ಭವನಕ್ಕೆ ತೆರಳಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ ನರೇಂದ್ರ ಮೋದಿಗೆ ಎನ್ಡಿಎ ಮಿತ್ರ ಪಕ್ಷಗಳ ನಾಯಕರ ದೊಡ್ಡ ಬಲವೇ ಸಿಕ್ಕಿದೆ. ಇಂದು ಹಳೆ ಸಂಸತ್ನ ಸೆಂಟ್ರಲ್ ಹಾಲ್ನಲ್ಲಿ ಬೆಳಗ್ಗೆ ಎನ್ಡಿಎ ಸಂಸದೀಯ ಸಭೆ ನಡೆಸಲಾಯಿತು. ಸಭೆಯ ವೇದಿಕೆಯಲ್ಲಿ ಮೋದಿ ಜೊತೆ ಜೆಡಿಯು ನಾಯಕ ನಿತೀಶ್ ಕುಮಾರ್, ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು, ಜೆಡಿಎಸ್ ನಾಯಕ ಕುಮಾರಸ್ವಾಮಿ, ಜನಸೇನಾ ನಾಯಕ ಪವನ್ ಕಲ್ಯಾಣ್, ಅಜಿತ್ ಪವಾರ್, ಏಕನಾಥ್ ಶಿಂದೆ, ಅನುಪ್ರಿಯಾ ಪಟೇಲ್, ಚಿರಾಗ್ ಪಾಸ್ವಾನ್ ಸೇರಿದಂತೆ ಎನ್ಡಿಎ ಮಿತ್ರ ಪಕ್ಷಗಳ ನಾಯಕರೆಲ್ಲ ಉಪಸ್ಥಿತರಿದ್ದರು. ಸಭೆಗೆ ನರೇಂದ್ರ ಮೋದಿ ಆಗಮಿಸ್ತಾ ಇದ್ದಂತೆ ಮೋದಿ ಮೋದಿ ಉದ್ಘೋಷ ಮೊಳಗಿತು. ಸಭಾಂಗಣಕ್ಕೆ ಆಗಮಿಸಿದ ಮೋದಿ ಸಂವಿಧಾನವನ್ನ ಎತ್ತಿ ಹಿಡಿದು ತಲೆಬಾಗಿ ನಮಸ್ಕರಿಸಿದ್ರು. ವಂದೇ 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 ವಂದೇ. ಸಭೆಯಲ್ಲಿ ಮಾತನಾಡಿದ ರಾಜನಾಥ್ ಸಿಂಗ್ ನರೇಂದ್ರ ಮೋದಿ ಅವರ ಹೆಸರನ್ನ ಎನ್ಡಿಎ ಸಂಸದೀಯ ನಾಯಕನ ಸ್ಥಾನಕ್ಕೆ ಪ್ರಸ್ತಾಪಿಸಿದ್ರು. ಈ ವೇಳೆ ನಾಯಕರೆಲ್ಲ ಮೇಜುಕುಟ್ಟಿ ಬೆಂಬಲ ಸೂಚಿಸಿದ್ರು. साथियों, आप सबको जानकारी है कि आज हम भारतीय जनता पार्टी के संसदीय दल के नेता व एनडीए संसदीय दल के नेता व लोकसभा में नेता के चयन के लिए यहां पर हम सब एकत्रित हैं. मैं समझता हूं कि मोदी जी का नाम इन सारे पदों के लिए सबसे योग्य, उपयुक्त और सर्वोत्तम. ರಾಜನಾಥ್ ಸಿಂಗ್ ಬಳಿಕ ಮಾತನಾಡಿದ ಎಚ್ಡಿಕೆ, ಚಂದ್ರಬಾಬು ನಾಯ್ಡು, ಪವನ್ ಕಲ್ಯಾಣ್ ರಾಜನಾಥ್ ಸಿಂಗ್ ಪ್ರಸ್ತಾಪಕ್ಕೆ ಸಮ್ಮತಿ ಸೂಚಿಸಿದ್ರು. On behalf of my party, I support श्री नरेंद्र मोदी जी. We are having leader. That leader is Narendra Modi. On behalf of Janasena Party, I support Shri Narendra Modi ji as the leader of the NDA parliamentary party. ಮೋದಿ ಕಾಲಿಗೆ ಬಿದ್ದು ನಮಸ್ಕರಿಸಿದ ನಿತೀಶ್ ಕುಮಾರ್
ಎನ್ಡಿಎ ಮಿತ್ರ ಪಕ್ಷಗಳ ನಾಯಕರು ಮೋದಿ ಹೆಸರನ್ನ ಅನುಮೋದಿಸಿದ್ರು. ಆದರೆ ಜೆಡಿಯು ನಾಯಕ ನಿತೀಶ್ ಕುಮಾರ್ ಬೆಂಬಲಿಸಿದ ರೀತಿ ವಿಭಿನ್ನವಾಗಿತ್ತು. ಹಿಂದೆ ನೀವು ಪ್ರಮಾಣ ವಚನ ಸ್ವೀಕರಿಸಿದ್ರೆ ಚೆನ್ನಾಗಿರ್ತಾಗಿತ್ತು ಅಂತ ಹೇಳಿದ್ರು. 10 साल से ये प्रधानमंत्री हैं और फिर प्रधानमंत्री होने जा रहे हैं और इन्होंने पूरे देश की सेवा की. अब पूरा भरोसा है कि जो कुछ भी बचा है अगली बार ये सब पूरा कर देंगे. तो इस बार हम देखें कि कुछ इधर उधर कुछ जीत गया है, अगली बार सब हारेगा. हमको पूरा भरोसा कि जल्दी से जल्दी आपका काम शुरू हो जाए, शपथ ग्रहण हो जाए. अब आप एतवार को करने वाले हैं, तो हम तो चाहते थे कि आजो हो जाता तो अच्छा था. और आपके नेतृत्व में सब लोग काम करेंगे, सब लोग चलेंगे. ಹೀಗೆ ನರೇಂದ್ರ ಮೋದಿಗೆ ಬೆಂಬಲಿಸಿದ ನಿತೀಶ್ ಕುಮಾರ್ ತಮ್ಮ ಭಾಷಣದ ಬಳಿಕ ಮೋದಿ ಅವರ ಬಳಿ ಶುಭ ಕೋರಲು ಬಂದು ಕಾಲಿಗೆ ಬಿದ್ದು ನಮಸ್ಕರಿಸೋಕೆ ಮುಂದಾದ್ರು. ಆಗ ಮೋದಿ ನಿತೀಶ್ರನ್ನ ತಡೆದ್ರು. ಎನ್ಡಿಎ ಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ತಮಗೆ ಬೆಂಬಲ ನೀಡ್ತಿರೋ ಎಲ್ಲರಿಗೂ ಧನ್ಯವಾದ ಹೇಳಿದ್ರು. ಅಲ್ಲದೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ 100 ಸ್ಥಾನವನ್ನು ಗೆಲ್ಲದ ವಿಚಾರ, ಕರ್ನಾಟಕದಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿದ್ರು. ಹೆಚ್ಚು ಸ್ಥಾನ ಪಡೆಯದ ವಿಚಾರ ಪ್ರಸ್ತಾಪಿಸಿ ಕುಟುಕಿದ್ರು. आप सोचिए 10 साल बाद भी 10 साल बाद भी कांग्रेस 100 के आंकड़े को नहीं छू पाई. और अगर मैं 14, 19 और 24 3 चुनावों को जोड़ करके कहूं, कांग्रेस के 3 चुनाव जोड़ूं, तो इन 3 चुनावों में जितनी सीटें मिली है उससे ज्यादा हमें इस चुनाव में मिली. अब देखिए कर्नाटका एंड तेलंगाना, अभी तो इनकी सरकारें बनी थी, लेकिन पल भर में ही लोगों का विश्वास टूट गया. भ्रम से लोग बाहर आ गए और एनडीए को गले लगा दिया. कर्नाटक और तेलंगाना में दोनों जगह. अब किसी भी बालक को पूछो कि भाई लोकसभा के चुनाव के पहले सरकार किसकी थी, तो कहेगा एनडीए. 24 के नतीजों के बाद सरकार किसकी बनी, एनडीए. फिर हारे कहां से भाई? पहले भी एनडीए थी, आज भी एनडीए और कल भी एनडीए. पहले भी एनडीए थी, आज भी एनडीए और कल भी एनडीए. ಹೀಗೆ ಎನ್ಡಿಎ ಸಭೆಯಲ್ಲಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಪ್ರಧಾನಿ ಮೋದಿ ಸಭೆಯ ಬಳಿಕ ಬಿಜೆಪಿಯ ಹಿರಿಯ ನಾಯಕ, ಬಿಜೆಪಿಯ ಭೀಷ್ಮ ಎಲ್.ಕೆ. ಅಡ್ವಾಣಿ ಅವರ ನಿವಾಸಕ್ಕೆ ತೆರಳಿ ಆಶೀರ್ವಾದ ಪಡೆದರು. ನಂತರ ಮುರಳಿ ಮನೋಹರ್ ಜೋಶಿ, ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನಿವಾಸಕ್ಕೂ ತೆರಳಿ ಆಶೀರ್ವಾದ ಪಡೆದರು. ಇವಿಎಂ ಕುರಿತು ಮೋದಿ ಹೇಳಿಕೆಗೆ ಡಿಸಿಎಂ ಡಿಕೆ ತಿರುಗೇಟು. ಎನ್ಡಿಎ ಸಂಸದೀಯ ಸಭೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದ ಮೋದಿ ಇವಿಎಂ ಬಗ್ಗೆ ಪ್ರಶ್ನೆ ಮಾಡ್ತಾ ಇರೋ ವಿಪಕ್ಷ ನಾಯಕರು ಎಲ್ಲಿದ್ದಾರೆ, ಅವರ ಪಾಲಿಗೆ ಇವಿಎಂ ಈಗ ಬದುಕಿದ್ಯಾ ಅಂತ ಜರಿದಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ಡಿಸಿಎಂ ಡಿಕೆ ನಾವೆಲ್ಲ ದಾಖಲೆ ಇಟ್ಕೊಂಡು ಉತ್ತರ ಕೊಡ್ತೀವಿ ಎಂದಿದ್ದಾರೆ. तो मैंने किसी को पूछा, यार ये तो ठीक है आंकड़े वांकड़े, तो मुझे ये बताओ कि ईवीएम जिंदा है कि मर गया. क्योंकि ये लोग तय करके बैठे थे कि भारत के लोकतंत्र और लोकतंत्र की प्रक्रिया के प्रति विश्वास ही लोगों का उठ जाए, और लगातार ईवीएम को गाली देना. लेकिन 4 जून शाम आते आते उनको ताले लग गए, ईवीएम ने उनको चुप कर दिया. Definitely we will answer. We have a lot of, we are on the process of collecting a lot of evidences. We will collect the evidences and come back to you. ಇನ್ನು ಮೋದಿ ಟೀಕೆ ಕುರಿತು ಪ್ರತ್ಯುತ್ತರ ಕೊಟ್ಟಿರುವ ಕಾಂಗ್ರೆಸ್ ಹಿರಿಯ ನಾಯಕ ಜೈರಾಮ್ ರಮೇಶ್ 2024 ಚುನಾವಣೆಯಲ್ಲಿ ಮೋದಿಗೆ ನೈತಿಕವಾಗಿ, ರಾಜಕೀಯವಾಗಿ ಪ್ರಚಂಡ ಸೋಲಾಗಿದೆ. ಅವರಿಗೆ ಡೆಮಾಕ್ರಸಿಗಿಂತ ಡೆಮಾಕುರ್ಸಿ ಅಂದ್ರೆ ಕುರ್ಚಿ ಮೇಲೆ ನಂಬಿಕೆ ಇದೆ ಎಂದಿದ್ದಾರೆ. देखिए 2024 के चुनाव नरेंद्र मोदी के लिए व्यक्तिगत रूप से, राजनीतिक रूप से और नैतिक रूप से एक प्रचंड हार हुई है. अरे ये तो गठबंधन चला नहीं पाएंगे. इनका बंधन क्या है? ये डेमोक्रेसी में इनका कोई विश्वास नहीं है, डेमोकुर्सी में विश्वास है. ಹೀಗೆ ವಿಪಕ್ಷಗಳ ಟೀಕೆ ಟಿಪ್ಪಣಿಗಳ ನಡುವೆ ಪ್ರಧಾನಿ ಮೋದಿ ಭಾನುವಾರ 3ನೇ ಬಾರಿ ಪ್ರಧಾನಿಯಾಗಿ ಗದ್ದುಗೆ ಏರಲು ಸಜ್ಜಾಗಿದ್ದಾರೆ. ಮೋದಿ ಸಂಪುಟಕ್ಕೆ ಸೇರೋದ್ಯಾರೋ, ಯಾರಿಗೆ ಮಂತ್ರಿಗಿರಿ ಅನ್ನೋದು ಈಗಿರೋ ಕುತೂಹಲ. ಬ್ಯೂರೋ ರಿಪೋರ್ಟ್, TV9.